ಹಾಸನದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪಿಯುಸಿ ವಿದ್ಯಾರ್ಥಿಯ ಶವ ಪತ್ತೆಯಾಗಿದೆ. ಈಗ ಹಾಸ್ಟೆಲ್ನ ಮುಂಭಾಗ ಪೋಷಕರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ, ಮತ್ತೊಂದು ಕಡೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಸ್ಟೆಲ್ನ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ. ಮಗನ ಸಾವಿಗೆ ಹಾಸ್ಟೆಲ್ ವಾರ್ಡನ್ನೇ ಕಾರಣ ಅಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು, ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರಲ್ಲಿ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಈಗ ಅಲ್ಲಿನ ಸ್ಥಳೀಯರಾದಂತಹ ಸಂಜಯ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ಅವರೇ, ಆಗಿದ್ದೇನು? ವಿಕಾಸ್ ಸಾವಿಗೆ ಯಾರ ಕಾರಣ? ಏನ್ ಮಾಹಿತಿ ಸಿಗ್ತಾ ಇದೆ? ಮೇಡಮ್, ನಮ್ಮ ಪ್ರಕಾರ ಇದು ವಿಕಾಸ್ ಸಾವಿಗೆ ಇದು ಕಾಲೇಜ್ ಮ್ಯಾನೇಜ್ಮೆಂಟ್ ಕಾರಣ ಅಂತ ನಾವು ಹೇಳೋಕ್ ಬಯಸ್ತೀವಿ ಮೇಡಮ್. ಕಾಲೇಜ್ ಮ್ಯಾನೇಜ್ಮೆಂಟ್ ಯಾಕೆ, ಏನಾಯ್ತು? ಕಾಲೇಜ್ ಹಾಸ್ಟೆಲ್ ಮೇಡಮ್, ಏನು ನಾವು ರೈತರು, ನಾವು ತುಂಬಾ ದೂರದಿಂದ ನಾವು ದುಡಿದು ಹಿಂಗ್ ಸಾಕಿ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಕಳಿಸ್ತೀವಿ ಮೇಡಮ್. ಇಲ್ಲಿ ನೋಡ್ರಿ ಈ ತರ ಪರಿಸ್ಥಿತಿ ನೋಡಕ ಕಳ್ಸೋದು ಮೇಡಮ್. ಒಂದು ದಿವಸ ಫೀಸ್ ಇಲ್ಲ ಅಂದ್ರೆ ಆಚೆ ಕಡೆ ನಿಲ್ಸೋರು. ಫೀಸ್ ಇಲ್ಲ ಅಂತ ಆಚೆ ನಿಲ್ಸಿದ್ರಾ? ನಾನು ನಿಲ್ಸಿದ್ರಲ್ಲ ಮೇಡಮ್, ಅವಾಗ ನಿಲ್ಸೋರು. ಅದನ್ನ ನಾವು ಫೀಸ್ ಎಲ್ಲ ಕಟ್ಟಿ ಹಿಂಗೆ ಈ ತರ ಒಳ್ಳೊಳ್ಳೆ ಕಾಲೇಜ್ ಸೇರಿಸಿದ್ರೆ ಓದ್ಲಿ ಅಂತ ಈ ತರ ಪರಿಸ್ಥಿತಿ ನಿಂತಿದ್ದಾರೆ ಮೇಡಮ್. ತುಂಬಾ ರ್ಯಾಂಕ್ ಸ್ಟೂಡೆಂಟ್, ಒಳ್ಳೆ ಹುಡುಗ ಮೇಡಮ್. ಇದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಸೂಸೈಡ್ ಅಂತ ಹೇಳ್ತಾ ಇದ್ರೆ, ಅಲ್ಲಿ ಒಳಗೆ ಹೋಗ್ತೇ ಬಿಡ್ತಾ ಇಲ್ಲ ಇವಾಗ. ಈ ತರ ಆಗಿದೆ ಮೇಡಮ್. ಅಲ್ಲ ಸಂಜಯ್ ಅವರೇ, ಈಗ ವಿಕಾಸ್ ಏನಾದ್ರು ಅವರ ಪೇರೆಂಟ್ಸ್ ಹತ್ರ ಹೇಳಿದ್ನಂತ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ? ಮೇಡಮ್, ಆತ ಫೀಸಿಂದೇನು ಅವ್ರ ಅಪ್ಪ ಅಮ್ಮ ರೈತರು ಇರೋದ್ರಿಂದ ಕಟ್ಟೋರು ಮೇಡಮ್. ಎಲ್ಲ ಆತರ ಫೀಸಿಂದೇನೋ ಸಮಸ್ಯೆ ಇಲ್ಲ, ನಾವೆಲ್ಲ ನೋಡ್ಕೊಂಡಿದೀವಿ ಮೇಡಮ್. ಯಾವ ತರ ಏನು ಇಲ್ಲ. ಬಟ್ ಓದೋ ಹುಡುಗನೇ ಚೆನ್ನಾಗಿ ಓದಿರೋನ. ಬೇಕಾದ್ರೆ ನೀವು ಪ್ರಿಪರೇಟರಿ ಎಕ್ಸಾಮ್ ಕೋರ್ಸ್ ಎಲ್ಲ ತೆಗೆದು ನೋಡಿ, ಬೇಕಾದ್ರೆ ವಿಡಿಯೋನೇ ಮಾಡ್ತೀವಿ ನೋಡಿ. ಈಗ ಆದ್ರೆ ಏನು ಹೇಳಿಲ್ಲ. ಇದು ನೋಡಿದ್ರೆ 10 ಗಂಟೆಲಿ ಈ ತರ ಫೋನ್ ಮಾಡ್ತಿದ್ದಾರೆ. ನಾವೆಲ್ಲ ಕೆಲ್ಸಕ್ಕೆ ಹೋಗಿದೀವಿ, ನೋಡಿ ನಿಮ್ಮ ವಿಕಾಸ್ ಈ ತರ ಇದಾಗಿದ್ದಾನೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಏನು ನೋಡಕ್ ಬಂದ್ರೆ ಏನು ಅಂತೆಲ್ಲ ಗೊತ್ತಾಗ್ತಿಲ್ಲ. ಇಲ್ಲಿ ಏನ್ ಹೇಳ್ತಿದ್ದಾರೆ ಆಡಳಿತ ಮಂಡಳಿಯವರು? ಆಡಳಿತ ಮಂಡಳಿಯವರು ಏನ್ ಹೇಳ್ತಿಲ್ಲ, ರೆಸ್ಪಾನ್ಸ್ ಮಾಡ್ಲಿಲ್ಲ. 2.5 ಗಂಟೆ ಟೈಮ್, ಅದಕ್ಕೆ ನಾವು ಇದ್ ಮಾಡಿದ್ದು, ಸ್ಟ್ರೈಕ್ ಮಾಡಿದ್ದು. ಇಲ್ಲಿ ಏನ್ ಮಾಡ್ತೀರಾ ಮಾಡಿ ಅಂತಾರೆ ಅವರು. ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ದೊಡ್ಡ ಕಾಲೇಜು ಹಾಸ್ಟೆಲ್ ಅಂತ ತಂದು ಸೇರಿಸ್ತೀವಿ ಮೇಡಮ್. ಇಲ್ಲಿ ನಮ್ಮ ಮಗನು ಒಳ್ಳೆ ವಿದ್ಯಾವಂತ ಆಗ್ಲಿ. ಸ್ಥಳದಲ್ಲಿ ಇದಾರೆ ಆಡಳಿತ ಮಂಡಳಿಯವರು ಸಂಜಯ್ ಅವರೇ? ಈಗ ಇಲ್ಲ, ಸ್ಥಳದಲ್ಲಿ ಯಾರು ಇಲ್ಲ. ಪೊಲೀಸರು ಮತ್ತೆ ನಾವು ಇಲ್ಲಿ ರೈತರ ಮಕ್ಕಳಿಗೆ ಬೆಲೆ ಇಲ್ವಾ ಮೇಡಮ್? ನೋಡಿ ಜೀವನ ಹೆಂಗಾಗುತ್ತೆ ಅಂತ. ಅಲ್ಲ, ಈಗ ವಾರ್ಡನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ ಎಲ್ಲ ಸೇರಿ, ಏನಾಯ್ತು? ವಾರ್ಡನ್ ಏನ್ ಕಿರುಕುಳ ಕೊಟ್ಟಿದ್ದಾರೆ? ವಾರ್ಡನ್ ಕಿರುಕುಳ ಕೊಟ್ಟಿದ್ರೆ ಅದು ಮಾಹಿತಿ ಗೊತ್ತಾಗ್ತಿಲ್ಲ ಮೇಡಮ್ ನಮ್ಗೆ. ವಾರ್ಡನ್ ಬಂದು ಆನ್ಸರ್ ಮಾಡ್ಲಿಲ್ಲ, ಎಸ್ಕೇಪ್ ಆದ್ರು. ವಾರ್ಡನ್ ಇಲ್ಲ ಅಲ್ಲಿ? ಇಲ್ಲ ಮೇಡಮ್. ಒಂದ್ ನಿಮಿಷ. ಹಲೋ ಸಂಜಯ್ ಅವರೇ, ಹಲೋ. ಸಂಜಯ್ ಅವರ ಸಂಪರ್ಕ ಕಡಿತಗೊಂಡಿದೆ. ಫೀಸ್ ಕಟ್ಟಿಲ್ಲ ಅನ್ನುವ ಕಾರಣಕ್ಕೆ ಟಾರ್ಚರ್ ನೀಡಿದ್ದಾರಂತೆ. ಅದರಿಂದ ಏನಾದರೂ ಬೇಸತ್ತು ವಿಕಾಸ್ ಆತ್ಮಹತ್ಯೆಯನ್ನ ಮಾಡ್ಕೊಂಡ? ಗೊತ್ತಿಲ್ಲ, ಕಾರಣ ಇನ್ನಷ್ಟೇ ಗೊತ್ತಾಗಬೇಕು. ಆದರೆ ಕುಟುಂಬಸ್ಥರು, ಪೋಷಕರು ಮಾಡ್ತಾ ಇರುವಂತಹ ಆರೋಪ, ವಾರ್ಡನ್ನೇ ವಿಕಾಸ್ನನ್ನ ಹೊಡೆದು ಸಾಯಿಸಿ ತದನಂತರ ನೇಣು ಹಾಕಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ, ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.